ನಮಸ್ಕಾರ ಸ್ನೇಹಿತರೆ, ನಾವು ಪ್ರತಿ ವರ್ಷ ಎಳ್ಳು ಬೆಲ್ಲ ತಿನ್ನುತ್ತೇವೆ, ಕಬ್ಬು ಕತ್ತರಿಸುತ್ತೇವೆ, ಗಾಳಿಪಟ ಹಾರಿಸುತ್ತೇವೆ, ಸಂಕ್ರಾಂತಿ ಹಬ್ಬ ಅಂತ ಸಂಭ್ರಮಿಸುತ್ತೇವೆ. ಆದರೆ ನಾವು ಯಾವಾಗಲಾದರೂ ಯೋಚಿಸಿದ್ದೇವಾ, ಯಾಕೆ ಈ ದಿನವನ್ನೇ ಸಂಕ್ರಾಂತಿ ಅಂತ ಕರಿತೀವಿ? ಯಾಕೆ ಎಳ್ಳು ಬೆಲ್ಲವನ್ನು ತಿನ್ನುತ್ತೇವೆ? ಯಾಕೆ ಸೂರ್ಯನ ಚಲನೆ ಇಷ್ಟು ಮುಖ್ಯ? ಯಾಕೆ ಸನಾತನ ಧರ್ಮ ಸಾವಿರಾರು ವರ್ಷಗಳಿಂದ ಇದನ್ನು ಪಾಲಿಸುತ್ತಾ ಬಂದಿದೆ? ಇಂದಿನ ಈ ವಿಡಿಯೋ ಕೇವಲ ಹಬ್ಬದ ಮಾಹಿತಿಯಲ್ಲ, ಇದು ನಮ್ಮ ಬದುಕಿನ ಕತೆ. ಸಂಕ್ರಾಂತಿ ಅಂದರೇನು? ಕಾಲದ ತಿರುವೇ. ಸಂಕ್ರಾಂತಿ ಅಂದರೆ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಸಾಗುವುದು. ಆಕಾಶದಲ್ಲಿ ಸೂರ್ಯನು 12 ರಾಶಿಗಳಲ್ಲಿ ಸಂಚರಿಸುತ್ತಾನೆ. ಆದರೆ ಎಲ್ಲ ಸಂಕ್ರಾಂತಿಗಳಲ್ಲಿ ಮಕರ ಸಂಕ್ರಾಂತಿ ಮಾತ್ರ ವಿಶೇಷ. ಯಾಕಂದರೆ ಈ ದಿನ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಉತ್ತರಾಯಣ ಆರಂಭವಾಗುತ್ತದೆ. ಇದು ಚಂದ್ರಮಾನವಲ್ಲ, ಇದು ಸೂರ್ಯಮಾನ ಹಬ್ಬ. ಅದರಲ್ಲೇ ಈ ಹಬ್ಬದ ದಿನಾಂಕ ಬಹುತೇಕ ಪ್ರತಿ ವರ್ಷ ಒಂದೇ. ಉತ್ತರಾಯಣ ಬೆಳಕಿನ ದಾರಿ. ಸನಾತನ ಧರ್ಮದಲ್ಲಿ ಕಾಲವು ದೇವರೇ. ಉತ್ತರಾಯಣ ಬೆಳಕಿನ ಕಾಲ, ದಕ್ಷಿಣಾಯಣ ವಿಶ್ರಾಂತಿಯ ಕಾಲ. ಉತ್ತರಾಯಣ ಆರಂಭವಾದಾಗ ಹಗಲು ಉದ್ದವಾಗುತ್ತವೆ, ಬೆಳವಣಿಗೆ ಶುರು, ಮನಸ್ಸಿನಲ್ಲಿ ಹೊಸ ಚೈತನ್ಯ. ಭಗವದ್ಗೀತೆಯಲ್ಲಿ ಹೇಳುತ್ತದೆ, ಉತ್ತರಾಯಣದಲ್ಲಿ ದೇಹ ತ್ಯಜಿಸಿದ ಆತ್ಮ ಮೋಕ್ಷದ ದಾರಿಯಲ್ಲಿ ಸಾಗುತ್ತದೆ. ಇದು ಭಾವನೆ ಅಲ್ಲ, 1000 ವರ್ಷಗಳ ಅನುಭವ. ಭೀಷ್ಮ ಪಿತಾಮಹರು ಮರಣಕ್ಕೂ ಶಿಸ್ತನ್ನು ನೀಡಿದರು. ಮಹಾಭಾರತ ಕೇವಲ ಯುದ್ಧ ಕಥೆಯಲ್ಲ, ಅದು ಕಾಲ, ಧರ್ಮ ಮತ್ತು ಜೀವನದ ಪಾಠ. ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆಯ ಮೇಲೆ ಬಿದ್ದಿದ್ದರು. ಅವರಿಗೆ ಇಚ್ಛಾ ಮರಣದ ವರ. ಅವರು ತಕ್ಷಣ ಸಾಯಬಹುದಾಗಿತ್ತು. ಆದರೆ ಉತ್ತರಾಯಣ ಬಂದ ನಂತರವೇ ನಾನು ದೇಹ ತ್ಯಜಿಸುತ್ತೇನೆ ಎಂದು ಕಾಯುತ್ತಾರೆ. ಯಾಕೆ? ಜೀವನಕ್ಕೆ ಶಿಸ್ತು ಇದ್ದಂತೆ ಮರಣಕ್ಕೂ ಶಿಸ್ತು ಇರಬೇಕು. ಮಕರ ಸಂಕ್ರಾಂತಿಯ ದಿನ ಭೀಷ್ಮ ಪಿತಾಮಹರು ದೇಹ ತ್ಯಜಿಸುತ್ತಾರೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಉತ್ತರಾಯಣದ ಮಹತ್ವಕ್ಕೆ ಬೇರೆ ಏನು ಬೇಕು? ಸನಾತನ ಧರ್ಮ ಪ್ರಕೃತಿಯ ವಿಜ್ಞಾನ. ಸನಾತನ ಧರ್ಮ ದೇವಾಲಯಗಳಲ್ಲಿ ಮಾತ್ರ ಇಲ್ಲ, ಅದು ಹೊಲದಲ್ಲಿದೆ, ಅದು ಆಹಾರದಲ್ಲಿದೆ, ಅದು ಋತುಗಳಲ್ಲಿದೆ. ಮಕರ ಸಂಕ್ರಾಂತಿ ಬರುವಾಗ ಚಳಿಗಾಲ ಮುಗಿಯುತ್ತದೆ. ದೇಹಕ್ಕೆ ಬೇಕಾಗುವುದು ಉಷ್ಣ ಮತ್ತು ಶಕ್ತಿ. ಅದರಲ್ಲೇ ಎಳ್ಳು, ಬೆಲ್ಲ, ತುಪ್ಪ, ಕಬ್ಬು. ಇದು ಯಾದೃಚ್ಛಿಕವಲ್ಲ, ಇದು ಪ್ರಕೃತಿಗೆ ಹೊಂದಿಕೊಂಡ ವಿಜ್ಞಾನ. ಎಳ್ಳು ಬೆಲ್ಲ ಜೀವನದ ಪಾಠ. ಎಳ್ಳು ಕಹಿ, ಉಷ್ಣ; ಬೆಲ್ಲ ಸಿಹಿ, ಶಕ್ತಿ. ಜೀವನದಲ್ಲೂ ಹಾಗೆ ದುಃಖವೂ ಇದೆ, ಸಂತೋಷವೂ ಇದೆ. ಆದರೆ ಸಂಕ್ರಾಂತಿ ಹೇಳುವುದು, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಅಂದರೆ ಕಹಿಯನ್ನು ಮನಸ್ಸಿನಲ್ಲಿ ಇಡಬೇಡಿ, ಸಿಹಿಯನ್ನು ಹಂಚಿಕೊಳ್ಳಿ. ಇದು ಕೇವಲ ಹಬ್ಬವಲ್ಲ, ಇದು ಬದುಕುವ ವಿಧಾನ. ಕಬ್ಬು ತಾಳ್ಮೆಯ ಪಾಠ. ಕಬ್ಬು ತಕ್ಷಣ ಸಿಹಿಯಾಗುವುದಿಲ್ಲ. ಬಿಸಿಲು, ಮಳೆ, ಸಮಯ ಎಲ್ಲವನ್ನೂ ಸಹಿಸಬೇಕು. ಜೀವನದಲ್ಲೂ ಹಾಗೆ ತಾಳ್ಮೆ, ಸಹನೆ, ನಿರಂತರ ಶ್ರಮ. ಅದರಲ್ಲೇ ಕಬ್ಬು ಸಂಕ್ರಾಂತಿಯ ಸಂಕೇತ. ದಾನದ ಹೊಸ ಆರಂಭ. ಸಂಕ್ರಾಂತಿ ದಿನ ದಾನ ಮಾಡಿದರೆ 1000 ಪಟ್ಟು ಫಲ ಅಂತಾರೆ. ಆದರೆ ಯಾಕೆ? ಪ್ರಕೃತಿ ಹೊಸ ಚಕ್ರ ಆರಂಭಿಸುತ್ತಿದೆ. ನೀವು ಮನಸ್ಸನ್ನು ಖಾಲಿ ಮಾಡಬೇಕು. ಅನ್ನದಾನ, ವಸ್ತ್ರದಾನ, ಎಳ್ಳಿನ ದಾನ ಇವೆಲ್ಲವೂ ಅಹಂಕಾರವನ್ನು ಕರಗಿಸುತ್ತದೆ. ಗಾಳಿಪಟ ಆಟವಲ್ಲ, ಆರೋಗ್ಯ. ಗಾಳಿಪಟ ಹಾರಿಸುವಾಗ ನಾವು ಸೂರ್ಯನತ್ತ ನೋಡುವೆವು. ವಿಟಮಿನ್ ಡಿ, ಮನಸ್ಸಿಗೆ ಸಂತೋಷ, ಕುಟುಂಬದ ಒಗ್ಗಟ್ಟು. ಸನಾತನ ಧರ್ಮ ವಿಜ್ಞಾನವನ್ನು ಆಟದ ರೂಪದಲ್ಲಿ ಕೊಟ್ಟಿದೆ. ವೈಜ್ಞಾನಿಕ ದೃಷ್ಟಿಕೋನ. ಉತ್ತರಾಯಣದ ಸಮಯದಲ್ಲಿ ಭೂಮಿಯ ಚುಂಬಕೀಯ ಶಕ್ತಿ ಬದಲಾಗುತ್ತದೆ. ದೇಹದ ನರ ವ್ಯವಸ್ಥೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತದೆ. ಇಂದು ವಿಜ್ಞಾನ ಒಪ್ಪಿಕೊಳ್ಳುತ್ತಿದೆ, ಆದರೆ ನಮ್ಮ ಪೂರ್ವಜರು ಇದನ್ನು ಅನುಭವದಿಂದ ತಿಳಿದಿದ್ದರು. ಮಕರ ಸಂಕ್ರಾಂತಿ ನಮ್ಮ ಜೀವನಕ್ಕೆ ಸಂದೇಶವನ್ನು ಕೊಡುತ್ತದೆ. ಮಕರ ಸಂಕ್ರಾಂತಿ ಹೇಳುತ್ತದೆ, ಕತ್ತಲೆಯಿಂದ ಬೆಳಕಿಗೆ ಬಾ, ಸೋಲಿನಿಂದ ಗೆಲುವಿಗೆ ಬಾ, ಅಜ್ಞಾನದಿಂದ ಜ್ಞಾನಕ್ಕೆ ಬಾ. ನೀನು ಕೂಡ ಒಂದು ಸಂಕ್ರಾಂತಿ ಆಗು.
ಈ ಹಬ್ಬದಿಂದ ನಮ್ಮ ಬದುಕಿಗೆ ಕಲಿಯಬೇಕಾದದ್ದು ಮಕರ ಸಂಕ್ರಾಂತಿ ಒಂದು ದಿನದ ಹಬ್ಬವಲ್ಲ, ಅದು 365 ದಿನಗಳ ಜೀವನ ಪಾಠ. ನಾವು ಇದನ್ನು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನವು ಸೂರ್ಯನಂತೆ ಬೆಳಕಿನತ್ತ ಸಾಗುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು.